ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕ್ರಿಸ್ತನ ದೇಹ ನಮ್ಮೆಲ್ಲರನ್ನ ಸಂಬಂಧಿಕರನ್ನಾಗಿ ಮಾಡಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾವು ಆತನ ಆತ್ಮಿಕ ಶರೀರದ ಅಂಗಗಳಾಗಿದ್ದೇವೆ. ಲೂಕ ಸುವಾರ್ತೆ 9ನೇ ಅಧ್ಯಾಯ 23 ನಾವು ನೋಡೋದಾದರೆ, ಆತನು ಅವರೆಲ್ಲರಿಗೂ ಯಾವನಾದರೂ ನನ್ನ ಹಿಂದೆ ಬರುವುದಾದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಯಾರನ್ನು ಹಿಂಬಾಲಿಸಬೇಕು? ನಾವು ದೇವರನ್ನ ಅಂತಂದರೆ ಪ್ರತಿನಿತ್ಯ ಶಿಲುಬೆಯನ್ನು ಹೊತ್ತ ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸಬೇಕಾಗಿದೆ ಪ್ರಿಯರೇ. ಹೀಗೆ ಮಾಡಿದ ಮೇಲೆ ನಾವು ಸಭೆಯನ್ನು, ಕ್ರಿಸ್ತನ ದೇಹವನ್ನು ಕಟ್ಟುವುದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ. ಒಬ್ಬ ವಿಶ್ವಾಸಿ ಆತನ ಜೀವಿತ ಏನಪ್ಪ ಅಂತಂದರೆ, ಸಭೆಯನ್ನು ಕಟ್ಟುವುದಕ್ಕೆ ಆತ ಎಷ್ಟು ಸಾಧ್ಯವೋ ಅಷ್ಟು ಸಭೆಯೊಟ್ಟಿಗೆ ಅವನು ನಡೆಯಬೇಕಾಗಿದೆ. ನೀವು ಪರ್ವತದ ಮೇಲಿನ ಪ್ರಸಂಗಗಳನ್ನು ನೋಡಿ, ಯೇಸು ಕ್ರಿಸ್ತನು ಮಾಡಿದಂಥ ಪರ್ವತದ ಮೇಲಿನ ಪ್ರಸಂಗಗಳನ್ನು ನೀವು ನೋಡೋದಾದರೆ, ಆ ಪರ್ವತಗಳಲ್ಲಿ ಉಪವಾಸ ಪ್ರಾರ್ಥನೆಗಳು, ದಾನ ಧರ್ಮ, ಹೊಸ ಒಡಂಬಡಿಕೆಯಲ್ಲಿ ಹೇಳುವಾಗೆ ಅಲ್ಲಿ ದೇವರು ನಮ್ಮೆಲ್ಲರ ಭಾರವನ್ನು ಹೊತ್ತುಕೊಂಡು ಹೋದಂಥದ್ದನ್ನು, ನಮ್ಮೆಲ್ಲರ ಪಾಪಗಳಿಗಾಗಿ, ಶಾಪ ವಿಮೋಚನೆಗಳಿಗಾಗಿ ಯೆಶಾಯ ಸುವಾರ್ತೆಯಲ್ಲಿ ಹೇಳುವಾಗೆ ಒಂದು ವರದ ಮಗನು ಹುಟ್ಟಿದನು, ಆ ವರದ ಮಗನು ನಮಗಾಗಿಯೇ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇರಬೇಕು ಎಂಬುದನ್ನು ನಾವು ಗ್ರಹಿಸ್ತೇವೆ. ಇದೊಂದು ಅದ್ಭುತವಾದಂಥ ಒಂದು ಜೀವನ ಮಾರ್ಗ. ನಮ್ಮ ಕ್ರಿಸ್ತನ ಭಕ್ತಿ ಇದರಿಂದ ಹೆಚ್ಚಾಗಿ ಮರೆಯಾದಷ್ಟು ನಾವು ಕರ್ತನ ರಹಸ್ಯಗಳನ್ನು ಅರಿಯುವವರಾಗಿದ್ದೇವೆ. ಕೊಲಸ್ಸೆ 3ನೇ ಅಧ್ಯಾಯ 3 ನೀವು ನೋಡ್ತೀರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಅಂದರೆ ಇಲ್ಲಿ ನಮ್ಮ ಪಾಪ ಸ್ವಭಾವಗಳು ಸಾಯಬೇಕಾಗಿದೆ, ನಮ್ಮ ನಡತೆಗಳು ಸಾಯಬೇಕಾಗಿದೆ. ಇಲ್ಲಿ ಕೇವಲ ಪ್ರೀತಿ, ಕ್ರಿಸ್ತನಿಗಾಗಿ ನಿಷ್ಠೆಯುಳ್ಳಂಥದ್ದು ಮಾತ್ರ ನೆಲೆಗೊಳ್ಳಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಇಂದು ಅರಿಯಬೇಕಾಗಿದೆ ಪ್ರಿಯರೇ. ದೇವರು, ನಾನು ನನ್ನ ಅಪೇಕ್ಷೆಯ ಪ್ರಕಾರ ನಡೆಯಲು ಬಯಸೋದಿಲ್ಲ. ನನ್ನ ಪರಲೋಕ ತಂದೆಯು ನಾನು ಏನು ಮಾಡಬೇಕೆಂದು ಬಯಸ್ತಾರೋ ಅದನ್ನು ಮಾಡುವುದೇ ನನ್ನ ಇಚ್ಛೆಯಾಗಿದೆ ಎಂಬುದಾಗಿ ಹೇಳ್ತಾರೆ. ಇವತ್ತು ಕ್ರೈಸ್ತರಲ್ಲಿ ಈ ಮನೋಭಾವ ಇಲ್ಲದಿರುವುದಕ್ಕಾಗಿ ಇವತ್ತು ನಾವು ದುಃಖಕರವಾದಂಥ ಒಂದು ಜೀವನವನ್ನು ಅನುಭವಿಸಿದ್ದೇವೆ. ಆದರೆ ನಾವು ನಮ್ಮ ಪರಲೋಕ ತಂದೆ ಏನು ಮಾಡಬೇಕೆಂದು ಬಯಸ್ತಾ ಇದ್ದಾರೋ ಅದನ್ನು ಮಾತ್ರ ಮಾಡಲು ನಾವು ಇಚ್ಛೆಯನ್ನು ಇಟ್ಟುಕೊಳ್ಳಬೇಕಾಗಿದೆ. ಲೂಕ ಸುವಾರ್ತೆ 9ನೇ ಅಧ್ಯಾಯ 23 ಅದೇ ಹೇಳ್ತದೆ. ಶಿಲುಬೆಯ ಕುರಿತು ನನ್ನ ಹಿಂದೆ ಬರೋದಾದರೆ ನಿಮಗೆ ನಾನು ಆಶೀರ್ವದಿಸ್ತೇನೆ, ನಾನು ದೇವರಿಗೆ ಇಷ್ಟವಾದದ್ದನ್ನು ಮಾಡ್ತೇನೆ, ನಾನು ಬಯಸುವಂಥದ್ದಲ್ಲ ಅನ್ನುವಂತಹ ಒಂದು ದೃಢ ನಿರ್ಧಾರ ನಮ್ಮಲ್ಲಿ ಬರಬೇಕಾದಿದ್ದೆ. ಅದು ನೇರವಾದದ್ದು. ಆ ದೃಢ ನಿರ್ಧಾರ ಬಂದರೆ ನಾವು ದೇವರ ರಹಸ್ಯವನ್ನು ನೋಡುವ ನಮ್ಮ ಜೀವನಕ್ಕೆ ಒಂದು ಮಾದರಿ ಆಗ್ತದೆ. ಲೋಕವು ನೋಡುವ ಪ್ರಕಾರ ನಾವು ಬದುಕುವುದಲ್ಲ, ಕರ್ತನು ನೋಡುವ ಪ್ರಕಾರ ನಾವು ಬದುಕಬೇಕಾಗಿದೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ದೇವರೇ. ಯಾರ್ಯಾರಪ್ಪ ಯೇಸಪ್ಪ ವಿಶೇಷವಾಗಿ ಸ್ವಾಮಿ ಚರ್ಮದ ಕಾಯಿಲೆಗೆ ಗುರಿಯಾಗಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ. ನಿಮ್ಮ ರಕ್ತ ಚೆಲ್ಲಲ್ಪಡ್ಲಿನಯ್ಯ ದೇವರೇ. ಈ ಸುವಾರ್ತೆಯನ್ನು ಸಾರುವಂಥ ಮಕ್ಕಳ ಮೇಲೆ ಯೇಸುವೆ ಕಲ್ವರಿ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಸೌಖ್ಯ ಮಾಡಪ್ಪ, ಗುಣ ಮಾಡಪ್ಪ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡು ಸ್ವಾಮಿ.
ಯೇಸುವಿನ ನಾಮದಲ್ಲಿ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.